ಕನ್ನಡ ಪರ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು ಸ್ವಾಗತಾರ್ಹ. ಕನ್ನಡ ಪರ ಸಂಘಟನೆಗಳ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಸರ್ಕಾರದ ನಿರ್ಧಾರ ಸ್ವಾಗತಾರ್ಹ. ಇದೇ ರೀತಿಯಲ್ಲಿ ರೈತ ಸಂಘಟನೆಗಳ ಕೇಸ್ಗಳನ್ನು ಕೂಡ ವಾಪಸ್ ಪಡೆದುಕೊಳ್ಳಿ ಅಂತ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ನನ್ನ ಮೇಲಿನ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಕೇಸ್ಗಳನ್ನು ಕೂಡ ವಾಪಸ್ ಪಡೆದಿಲ್ಲ. ಪೊಲೀಸ್ನವರು ಮನೆ ಬಾಗಿಲಿಗೆ ದಿನವೂ ಕೂಡ ಬರ್ತಾರೆ. ನನ್ನಂತೆ ಸಾಕಷ್ಟು ಜನ ರೈತ ಹೋರಾಟಗಾರರು ಕೂಡ ಇದ್ದಾರೆ. ಇದೇ ರೀತಿ ಪೊಲೀಸರಿಂದ ಕಿರುಕುಳಕ್ಕೆ ಒಳಗಾದಂಥವರು ಅನೇಕರಿದ್ದಾರೆ. ಈ ವೇಳೆ ಹಾಕಿರುವಂತಹ ಕೇಸ್ಗಳನ್ನು ಅಂದರೆ ರೈತರ ಮೇಲೆ ಹಾಕಿರುವಂತಹ ಕೇಸ್ಗಳನ್ನು ವಾಪಸ್ ಪಡೆದುಕೊಳ್ಳಿ ಅಂತ ಕುರುಬೂರು ಶಾಂತಕುಮಾರ್ ಒತ್ತಾಯ ಮಾಡಿದ್ದಾರೆ. ಸಾಮಾಜಿಕ ಚಿಂತನೆಯಿಂದ ಹೋರಾಟ ಮಾಡುವಂಥ ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗಿಲಿಕ್ಕೆ ಮುಖ್ಯಮಂತ್ರಿಗಳು ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ಪಡಿತೀವಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ. ಯಾಕೆಂದರೆ ಜನಪರ ಚಿಂತನೆ ಇದ್ದಾಗ ಈ ರೀತಿಯ ಯೋಚನೆಗಳು ಬರುತ್ತದೆ. ಆದರೆ ನಾನು ಮುಖ್ಯಮಂತ್ರಿಗಳನ್ನ ಕೇಳೋದು ಇಷ್ಟೇ, ಕನ್ನಡ ಸಂಘ ಸಂಸ್ಥೆಗಳ ಕೇಸನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾ ಇದ್ದೀರಿ. ರಾಜ್ಯಾದ್ಯಂತ ರೈತ ಸಂಘಟನೆಗಳು ಹಲವಾರು ಸಂಘಟನೆಗಳು ನೂರಾರು ಕೇಸ್ಗಳನ್ನು ಹಾಕಿದ್ದಾರೆ. ಅವ್ರ ಮೇಲೆ ನ್ಯಾಯಾಲಯಕ್ಕೆ ಹೋಗ್ತಾ ಇದ್ದಾರೆ. ಮತ್ತು ಈಗಲೂ ಕೂಡ ನಮ್ಮ ಮೇಲೂ ಕೂಡ ಹಲವಾರು ಕೇಸ್ಗಳಿದೆ. ಕಳೆದ 2 ತಿಂಗಳಿಂದ ಕುರುಬೂರು ಶಾಂತಕುಮಾರ್ ಮೇಲೆ ಕೇಸನ್ನು ವಾಪಸ್ ತಗೊಂಡಿದ್ದೀವಿ ಅಂತ ತೋರಿಸಿದ್ದೀರಿ. ಈಗಲೂ ಕೂಡ ನನ್ನ ಮೇಲೆ ಹಲವಾರು ಕೇಸ್ಗಳಿದೆ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಗಮನ ಸೆಳೆದು ಈ ರಾಜ್ಯದ ರೈತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ಕೂಡ ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಲಿಕ್ಕೆ ಬಂದಿದ್ದೇವೆ. ರಾಜ್ಯಾದ್ಯಂತ ಇರುವಂಥ ಎಲ್ಲ ರೈತ ಸಂಘಟನೆಗಳ ಮುಖಂಡರ ಮೇಲೆ ಕೇಸಿದೆ. ನನ್ನ ಮೇಲೂ ಕೂಡ, ನನ್ನ ಸಂಘಟನೆ ಮೇಲೂ ಕೂಡ 16 ಕೇಸ್ಗಳಿದೆ. ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಕೇಸಿದೆ. ಕರೋನಾ ಸಂದರ್ಭದಲ್ಲಿ ಹೋರಾಟ ಮಾಡಿದ ಸಂದರ್ಭದಲ್ಲಿ ಹಾಕಿರ್ತಕ್ಕಂಥ ಕೇಸ್ಗಳು ಕೂಡ ಇದೆ. ಅವೆಲ್ಲ ಕೇಸ್ಗಳನ್ನು ಏನು ಕನ್ನಡ ಸಂಘ ಸಂಸ್ಥೆಗಳ ಜೊತೆ ತಗೋತಾ ಇದ್ದಾರೆ, ಹಂಗೆ ರೈತ ಸಂಘಟನೆಗಳ ಮೇಲೆ ಇರತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು ಅಂತ ಸರ್ಕಾರವನ್ನು ಒತ್ತಾಯ ಮಾಡ್ತದೆ. ಸಾಮಾಜಿಕ ಚಿಂತನೆಯಿಂದ ಹೋರಾಟ ಮಾಡುವಂಥ ಜನರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತೆಗಿಲಿಕ್ಕೆ ಮುಖ್ಯಮಂತ್ರಿಗಳು